ಇನ್ನು ಲೈಂಗಿಕ ದೌರ್ಜನ್ಯ ಕೇಸ್ನ ಆರೋಪಿಯಾಗಿರುವಂತಹ ಹಾಸನದ ಸಂಸದ ಕಳೆದ 22 ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದರ ಟ್ರ್ಯಾಕ್ ಅನ್ನು ಈಗ ನಿರಂತರವಾಗಿ ಮಾಡಲಾಗ್ತಾ ಇದೆ. TV9ಗೆ ಮೂಲಗಳ ಪ್ರಕಾರ ಕೆಲವೊಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಜ್ವಲ್ ರೇವಣ್ಣ ಟ್ರಾವೆಲ್ ಹಿಸ್ಟ್ರಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು TV9 ನಿಮಗೆ ನೀಡ್ತಾ ಇದೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ನೇರವಾಗಿ ಲಂಡನ್ಗೆ ರೈಲು ಮೂಲಕ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮ್ಯೂನಿಚ್ ನಗರದಿಂದ ಟ್ರೈನ್ ಮೂಲಕ ಲಂಡನ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಭಾರತಕ್ಕೆ ಬರದೆ ನೇರವಾಗಿ ಈಗ ಜರ್ಮನಿಯಿಂದ ಲಂಡನ್ಗೆ ಟಿಕೆಟ್ ಬುಕ್ ಮಾಡಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇರುವಂಥ ಪ್ರಜ್ವಲ್ ಬಗ್ಗೆ ನಿಗಾ ವಹಿಸಲಾಗ್ತಾ ಇದೆ. ಈಗ ಜರ್ಮನಿಯಿಂದ ಇಂಗ್ಲೆಂಡ್ಗೆ ತೆರಳಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. SIT ಅಧಿಕಾರಿಗಳು ಕೂಡ ನಿರಂತರವಾಗಿ ಈ ಬಗ್ಗೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಬೇರೆ ಬೇರೆ ಮೂಲಗಳಿಂದ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಈಗಾಗಲೇ ನಿಗಾ ವಹಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ TV9ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಹಿತಿ ಸಂಪೂರ್ಣವಾದಂಥ ವಿವರಗಳೊಂದಿಗೆ ನಾವು ನಿಮಗೆ ಈ ಒಂದು ಡೀಟೇಲ್ಸನ್ನು ಹೇಳ್ತಾ ಇದ್ದೀವಿ. ಪ್ರಜ್ವಲ್ ಲಂಡನ್ಗೆ ತೆರಳಲು ಸಹಾಯ ಮಾಡಿದ್ದವರು ಯಾರು, ಈ ಒಂದು ಪ್ರಶ್ನೆ ಕೂಡ ಇದೆ. ಅಂದರೆ ಮುನಿಚಿಂದ ನೇರವಾಗಿ ಲಂಡನ್ಗೆ ತೆರಳೋದಕ್ಕೆ ಸುನೀಲ್ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೆಲವೊಂದಿಷ್ಟು ಸಹಾಯಗಳನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ TV9ಗೆ ಒಂದು ಮಹತ್ವದ ಸಂದೇಶ ಕೂಡ ಲಭ್ಯವಾಗಿದೆ, ಮಹತ್ವದ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಪ್ರಜ್ವಲ್ ರೇವಣ್ಣ ಲಂಡನ್ಗೆ ತೆರಳಲು ಇಂಗ್ಲೆಂಡ್ ಮೂಲದ ಉದ್ಯಮಿಯೊಬ್ಬರು ಸಹಾಯ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ ಅವರ ಆಪ್ತ ವಲಯದಲ್ಲಿ, ಜೊತೆಗೆ ಹಿಂದೆ ರಾಜಕೀಯವಾಗಿ ಫಲ ಉಂಡವರು ಕೂಡ ಇದರಲ್ಲಿ ಇದ್ದಾರೆ, ಶಂಕೆ ಇದೆ ಈ ಒಂದು. ಹೀಗಾಗಿ ಹಿಂದೆ ರಾಜಕೀಯವಾಗಿ ಯಾರು ಸಹಾಯ ಮಾಡಿದ್ರು ಅವರ ಸಹಾಯವನ್ನು ಪಡೆದಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಇಂಗ್ಲೆಂಡ್ನಲ್ಲಿರುವಂಥ ಉದ್ಯಮಿಯೊಬ್ಬರು, ಭಾರತ ಮೂಲದ ಉದ್ಯಮಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ, ಭಾರತ ಮೂಲದ ಇಂಗ್ಲೆಂಡ್ನಲ್ಲಿರುವಂಥ ಉದ್ಯಮಿಯೊಬ್ಬರು ಈಗ ಸಹಾಯ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ 15 ದಿನಗಳಿಂದ ಕುಟುಂಬದ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಕುಟುಂಬದವರನ್ನು ಸಂಪರ್ಕ ಮಾಡ್ತಾ ಇಲ್ಲ. ಪ್ರಜ್ವಲ್ ಜೊತೆ ಇಬ್ಬರು ಸ್ನೇಹಿತರಿರೋ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ನಿರಂತರವಾಗಿ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಅನೇಕರು ಮಾಡಿರ್ಬೋದು, ಆದರೆ ಆತ ಕುಟುಂಬದ ಸಂಪರ್ಕದ ಜೊತೆ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಆತನ ಇಬ್ಬರು ಸ್ನೇಹಿತರು ಜೊತೆ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದುಬೈನ ಓರ್ವ ಮತ್ತು ಬೆಂಗಳೂರಿನ ಇನ್ನೋರ್ವ ಸ್ನೇಹಿತ ಇಬ್ಬರು ಜೊತೆಗಿದ್ದಾರೆ. ಇಬ್ಬರು ಸೇರಿದಂತೆ ಬಿಟ್ಟು 3 ಮಂದಿ ಈಗ ಲಂಡನ್ನಲ್ಲಿ ಬೀಡುಬಿಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ತಗಲಾಕೊಂಡಿರುವಂಥ ಪ್ರಜ್ವಲ್ರನ್ನು ಆರ್ಥಿಕವಾಗಿ ಕಟ್ಟಿಹಾಕಲು SIT ಪ್ಲ್ಯಾನ್ ಮಾಡ್ತಾ ಇದೆ. ಬೆಂಗಳೂರಿನಿಂದ ಪ್ರಜ್ವಲ್ ಖಾತೆಗೆ ಲಕ್ಷಾಂತರ ಹಣ ವರ್ಗಾವಣೆಯಾಗಿದೆ. ಇದರ ಬಗ್ಗೆ ಕೂಡ ನಿಗಾ ವಹಿಸಲಾಗಿದೆ. ಈ ಹಣ ವರ್ಗಾವಣೆಯ ಮಾಹಿತಿಯನ್ನು SIT ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಕೋರ್ಟ್ ಅನುಮತಿ ಪಡೆದು ಬ್ಯಾಂಕ್ ಖಾತೆ ಫ್ರೀಸ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಪ್ರಜ್ವಲ್ ಬ್ಯಾಂಕ್ ಖಾತೆಗಳ ಬಗ್ಗೆ SIT ಮಾಹಿತಿ ಕಲೆ ಹಾಕ್ತಾ ಇದೆ. ಹೀಗಾಗಿ ಆ ಬ್ಯಾಂಕ್ ಖಾತೆಗಳನ್ನು ಸೀಸ್ ಮಾಡಿದ್ರೆ ಅವರ ಚಲನವಲನಗಳನ್ನು ನಿಲ್ಲಿಸ್ಬೋದು ಅನ್ನುವಂಥದ್ದು ಕೂಡ SIT ಅಧಿಕಾರಿಗಳ ಪ್ಲ್ಯಾನ್ ಆಗಿದೆ. ಈ ಕಾರಣಕ್ಕೋಸ್ಕರ ಅವರ ಬ್ಯಾಂಕ್ ಖಾತೆಗಳ ಮೇಲೆ ಕೂಡ ನಿಗಾ ವಹಿಸಲಾಗಿದೆ. ಈಗ SITಗೆ ಮಾಹಿತಿ ಸಿಕ್ಕಿರುವಂಥ ಪ್ರಕಾರ ಅಥವಾ ಅವರ ತನಿಖೆಯಿಂದ ಗೊತ್ತಾಗ್ತಾ ಇರುವಂಥ ವಿಚಾರ ಅಂದರೆ ಅವರ ಅಕೌಂಟ್ಗೆ, ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಅಕೌಂಟ್ಗೆ ಬೆಂಗಳೂರಿನಿಂದ ಲಕ್ಷಾಂತರ ಹಣ ಟ್ರಾನ್ಸ್ಲೇಟ್ ಆಗಿದೆ. ಇನ್ಫ್ಯಾಕ್ಟ್ ಈ ಒಂದು ಹಣ ಅವರ ಅಕೌಂಟ್ಗೆ ತಲುಪಿದೆ. ಹೀಗಾಗಿ ಅಕೌಂಟನ್ನು ಫ್ರೀಸ್ ಮಾಡುವಂಥ ನಿಟ್ಟಿನಲ್ಲಿ ಬ್ಯಾಂಕ್ಗಳಿಗೆ ಸೂಚನೆ ಕೊಟ್ಟು ಕೋರ್ಟ್ ಮೂಲಕ ಒಂದು ಆದೇಶವನ್ನು ತರೋದಕ್ಕೆ ಬ್ಯಾಂಕ್ ಅಧಿಕಾರಿಗಳು, ಇನ್ಫ್ಯಾಕ್ಟ್ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾದಂಥ ಚಲನವಲನಗಳ ಬಗ್ಗೆ ರಿಸ್ಟ್ರಿಕ್ಷನ್ಸ್ ಮಾಡೋ ನಿಟ್ಟಿನಲ್ಲಿ, ಅವರ ಆರ್ಥಿಕವಾಗಿ ಅವರಿಗೆ ದಿಗ್ಬಂಧನ ಹಾಕೋ ನಿಟ್ಟಿನಲ್ಲಿ, ಆರ್ಥಿಕವಾಗಿ ಅವರನ್ನು ಮುಗ್ಗಟ್ಟಿಗೆ ಸಿಕ್ಕಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ.